ಹುಡುಗಿ ಗಾಬರಿ ಇದ್ದಾಳೆ ಅಂತ ಕಾಣಿಸುತ್ತೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಇನ್ನು ಚಂಪಾ ಒಂದ್ ಗ್ಲಾಸ್ ನೀರು ತಗೊಂಡ್ಬಾಳೆ. ನಿಧಾನವಾಗಿ ಕುಡಿದು ಸುಧಾರಿಸ್ಕೊಂಡು ಹೇಳಮ್ಮ. ನನಗೂ ಕಡಿದು ಕಟ್ಟೆ ಹಾಕುವಂತ ಕೆಲಸ ಏನೂ ಇಲ್ಲ. ಹುಡುಗಿ ಅಪಾಯದಲ್ಲಿರ್ಬೇಕು, ಕರ್ಕೊಂಡೋಗಿ. ಕರ್ಕೊಂಡು ಹೋಗ್ಲಾ? ಸಹಾಯ ಮಾಡ್ತೀನಿ ಅಂತ ಬರ್ತೀಯೋ ಅವಾಗೆಲ್ಲ ನಾನು ತಗೊಳಕಂಡಿದ್ದೆ ಜಾಸ್ತಿ. ಅಡಿಗೆ ಮನೆಗೆ ಹೋಗಿ ಮಾಡ್ಬಾರ್ದು. ನಗ್ತಾ ನರಸಿಂಹರಾಜು ತರ ಬದುಕಬೇಕು ಅನ್ಕೊಂಡಿರ್ತೀನಿ. ಸುಮ್ಮನೆ ನನ್ನನ್ನು ರೊಚ್ಚಿಗೆಬ್ಸಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾಡಿರ್ತೀರಲ್ಲ ನೀವು. ಇದನ್ನೇನೋ ಮನೆ ಅನ್ಕೊಂಡ್ಬಿಡಿದೀಯಲ್ಲ, ಛತ್ರ ಅನ್ಕೊಂಡ್ಬಿಡಿದೀಯ. ಹೋಗ್ತಾ ಇದೆಯಾ? ಅಲ್ಲ, ಹುಡುಗಿ ಯಾರಾದ್ರು ಓಡಲ್ಲ ನೋಡಪ್ಪ, ಇದನ್ನ ನಾವು ಮನೆ ಅಂತ ಕರಿತೀವಿ. ಮನೆ ಇರೋದಕ್ಕೋಸ್ಕರ, ವಾಸ ಮಾಡೋದಕ್ಕೋಸ್ಕರ. ನೀನು ಓಡೋರು ನೋಡ್ಬೇಕು ಅಂದ್ರೆ ಪ್ರಶ್ನೆಗೆ ಹೋಗ್ಬೇಕಾಗಿತ್ತು. ಹುಡುಗಿ ಯಾರಾದ್ರು ಇಬ್ಬಲ್ಲ. ನಾನೇ ನಿನ್ಗೋಸ್ಕರ ಮೆಟ್ಲಿಂದ ಓಡೋಡ್ ಬಂದು ಬಾಗಲ್ ತೆಗೆದೆ. ನಾನು ನಿನ್ನ ಕಣ್ಣಿಗೆ ಹುಡುಗಿ ತರ ಕಾಣಿಸ್ತೀನ? ಈ ಮಾತು ಹೋಗಿ ಅವ್ರ ಮುಂದೆ ಹೇಳೋಣ. ನೀನ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಹೆಸರು ರೌಡಿ ಕಾಮು ಅಂತ. ಮಾತಾಡಕ್ಕೆ ದಮ್ಮು ಆಯ್ತು. ನಾನೇನು ದಮ್ಮು ಶುರುವಾಗಿಲ್ಲ. ಅವೆಂಟು ಅಕ್ಕಸ್ಟ ದಿವಸ ನಾನೇ ಹೇಳ್ಕೊಳ್ತೀನಿ, ಅವ್ರು ಬಂದು ನೋಡ್ಕೊಂಡು ಹೋಗಿ ಅಂತೆ. ಈಗ ಹೊಡ್ಬಿಡಪ್ಪ. ಎಲ್ಲೋಗ್ತ ನೋಡು, ನನ್ನ ಹತ್ರ ಸಿಗ್ತಾಳೆ. ಕಚ್ಚಿಕಮ್ಮಿ ಬದುಕುಂತಾರನೇ ಇದ್ದ, ಏನೋ ಮಾಡಿ ಸಾಕಾಗ್ತೆ. ನೀನ್ ಹೇಳ ಅದೇನು ಅಂತ ವಿಚಾರಿಸಿ ಮೊದಲು ಈ ಹುಡುಗಿ ನಮ್ಮ ಮನೆಯಿಂದ ಆಚೆ ಸೆಂಡ್ ಮಾಡಿ. ಅಯ್ಯೋ ಶಿವನೇ, ಯಾಕೆ ನೀವು ಸ್ವಲ್ಪ ತಡ್ಕೊಳ್ರಿ. ನೀನ್ ಹೇಳ. ನಂಗೆ 18 ವರ್ಷ ತುಂಬಕ್ಕೆ ಇನ್ನ 1 ವಾರ ಬಾಕಿ ಇದೆ. ನೀನ್ ಸ್ವಲ್ಪ ತಾಳೆ, ಅದೇನು ಅಂತ ಸ್ವಲ್ಪ ಬಿಡಿಬಿಡಿಸಿ ಹೇಳಮ್ಮ. ನಂದು ಮದುವೆ ಆಗಿರೋ ಕೇಸ್ ಅಲ್ಲ, ನಾನು ಇಲ್ಲ, ಯಾರು ಇಲ್ಲ. ನನ್ನ ಸಂಬಂಧಿಕರೇ ನನ್ನ ಸಾಕ್ತಾ ಇದ್ರು. ನಮ್ಮ ತಾತ ನನ್ನ ಹೆಸರಲ್ಲಿ 20 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾರೆ. ನನಗೆ 18 ತುಂಬಿದ ಮೇಲೆ ಆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರುತ್ತೆ. ದುಡ್ಡನ್ನ ಲಂಪಟ ಇಟ್ಬೇಕು ಅಂತ ಈ ರೌಡಿಗಳು ನಾನು ಹಿಂದೆ ಬಿದ್ದಿದ್ದಾರೆ. ದುಡ್ಡು ಯಾಕೆ ಹಿಂಗ್ ಸಾಯ್ತೇನೆ? ಅಲ್ಲ, ಹೋಗೋದ್ಮೇಲೆ ಏನು ಎದೆ ಮೇಲೆ ಹಾಕೊಂಡು ಹೋಗ್ತಾರೆ. ನನ್ನನ್ನ ಯಾರು ಚೆನ್ನಾಗಿ ಕಾಪಾಡ್ತಾರೋ ಅವ್ರಿಗೆ 10 ಕೋಟಿ ರೂಪಾಯಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೋದ್ರೆ 10 ಕೋಟಿ ರೂಪಾಯಿ ಇಸ್ಕೊಳ್ಳೋದು ಯಾರು? ಏನಾಗಿಲ್ಲ, ನನಗೆ ಏನೇನೂ ಆಗಿಲ್ಲ. ನಿನ್ನ ಹೆಸರು ಏನಂತಮ್ಮ? ದೀನಾ. ದೀನಾ, ಈ ಕ್ಷಣದಿಂದ ನೀನು ಯಾರನ್ನ ನಂಬಕೋಬೇಡ. ಯಾರನ್ನೇನು ಬಂತು ಇವ್ರನ್ನ ನಂಬಕೋಬೇಡ. ನಾನು ಹಿಂದಿಂದಲೇ ಇದ್ಬಿಡು. ತಾಯಾಗಿ ಹೇಳ್ತಾ ಇದ್ದೀನಿ, ನೀನು ನನ್ನ ಮಗನ ನಂಬಬೇಡ. ತಂಗಿನ ಮನೆಯಿಂದ ಆಚೆ ಕಳಿಸಿದ್ರೆ ಎಲ್ಲ 5 ಕೋಟಿ ರೂಪಾಯಿ ಕಳ್ಕೋಬೇಕಾಗುತ್ತೋ ಅಂತ ತಂಗಿ ಜೊತೆಗೆ ಅವ್ರ ಗಂಡನ ಮನೇಲಿ ಇಟ್ಕೊಂಡು ಸಾಕ್ತಾ ಇದ್ದಾನೆ. ಇದ್ಬಿಡು, ಇಲ್ಲ ಜೋಪಾನ ಬ್ಲೆಸ್ ಮೀ. ಅತ್ತೆ ಸೈಡಿಗೆ ಬನ್ನಿ. ಅವ್ರ ಗಂಡಿನ ನೆಟ್ಟಿಗೆ ಜೋಪಾನ ಮಾಡದೇ ಇರೋರು ನೀನೇನು ಹೆಂಗ್ ಜೋಪಾನ ಮಾಡ್ತಾರೆ? ಗಂಡ ಎಲ್ಲೋದ್ರು? ಮೇಲೆ ಕೊಟ್ಟೋದ್ರು. ಅದಕ್ಕೆ ನಾನು ಹೇಳ್ತಾ ಇರೋದು, ನೀನ್ ನನ್ ಜೊತೆ ಇರು. 3 ಹೊತ್ತು ಬ್ಯೂಟಿ ಪಾರ್ಲರು, ಆ ಪಾರ್ಲರು, ಈ ಪಾರ್ಲರು ಅಂತ ಓಡಾಡ್ತಾ ಇರ್ತಾರೆ. ನೀನೇನಾದ್ರೂ ಅವ್ರ ಜೊತೆ ಹೊರಗಡೆ ಹೋದ್ರೆ ರೌಡಿಗಳ ಕೈಲಿ ಸಿಗೋದು ಅಲ್ಲದೆ 20 ಕೋಟಿನೂ ಕಳ್ಕೊಂಡ್ಯಾ. ಅದಕ್ಕೆ ನನ್ನ ಜೊತೆ ಅಡ್ಗೆ ಮನೆಗೆ ಬಂದ್ಬಿಡು. ಪಾತ್ರೆ ಉಜ್ಜೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಹಪ್ಪಳ ಮಾಡ್ಕೊಡ್ತೀನಿ. ಲೇ, ಆ ಹಪ್ಪಳಕ್ಕೆ ಬಂಡವಾಳ ಅಂತ ಹಾಕೋದು ಯಾರು? ನಾನು ತಾನೆ. ನೀನು ಹಪ್ಪಳ ಸುಟ್ಕೊಂಡು ಬಾ, ನಾನು ಹುಡುಗಿ ಫ್ರೆಂಡ್ಶಿಪ್ ಸಂಪಾದಿಸ್ಕೊಂಡ್ರೆ 10 ಕೋಟಿ ರೂಪಾಯಿ ಸಿಗುತ್ತೋ. ಅವಾಗ ನಾವ್ ಯಾರ ಹಲಿಸ್ತಾನೆ ತಿನ್ಬೋದು. ಬೀನಾ ಎಲ್ಲ ಹೋಗ್ಬಿಟ್ಟು ನೋಡು. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಸಪ್ಲೈಯರ್ ಆಗ್ಬಿಡಿದೆ. ಅದು ಪಾಪ ಇನ್ನು 18 ತುಂಬಿಲ್ಲ ಕಣೆ. 18 ತುಂಬಿಲ್ಲ ಅಂತ ನೆಂಟು ಬೆಳೆಸಿ ಗಂಟು ಹೊಡಿಯೋ ಪ್ಲಾನಾ? ನೀನು ಶಾಂತ ಹೊಡ್ಕೋಬೇಡ, ಸ್ವಲ್ಪ ಸುಮ್ಮನಿದ್ದು ಬಿಡು. ಹ್ಞೂ ರಜಾ, ಮನೆಯೆಲ್ಲ ಹುಡುಕ್ದೆ, ಅವಳೆಲ್ಲೂ ಸಿಗಿಲ್ಲ. ನಿನ್ನ ಹೆಂಡ್ತಿನೇನೋ ರಜಾ? ಅಲ್ಲ, ಬೀನಾ. ಹೆಂಡತಿ ಮನೆ ಬಿಟ್ಟು ಹೋಗಿ 1 ವಾರದ ಮೇಲಾಯ್ತು. ಅವಳು ಎಲ್ಲಿ ಹೋಗಿದ್ದಾಳೆ? ಹೋಗಿ ಅವಳು ಕರ್ಕೊಂಡು ಬರೋಣ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇಲ್ಲ. ಏನು ಅವ್ರ ಹತ್ರ ಇರೋ ಗಂಟನ್ನ ದೋಚ್ ಬಿಡ್ಬೇಕು ಅಂತ ಪ್ಲಾನ್ ಮಾಡಿದೀವೋ? ನೀವೆಲ್ಲ ಮೈ ಕೊಡಿ, ದೋಚಿಲ್ವಾ?
ತಕ್ಷಣ ಯಜಮಾನ ಫೋಟೋ ನಮಸ್ಕಾರ ಹಾಕ್ಬಿಟ್ಟು ಅಲ್ಲೇ ಒಂದು 5 ನಿಮಿಷ ಕೂತ್ಕೊಂಡು ಭಜನೆ ಮಾಡಿ ಬಿಟ್ಬಿಟ್ಟು ಬೀನ ಹುಡ್ಕೊಂಡು ಬಂದಿದ್ದೀರಲ್ಲ ಇದು ನಿಮಗೆ ತರವೇ ಇವನು ಎಲ್ಲಿ ಹೋಗ್ಬಿಟ್ಲು ಅಂತ. ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಬೆಳಗ್ಗೆನೆ ಪದ್ದು ಕರ್ಕೊಂಡು ಹೋದ. ಪದ್ದು ಅಂಕಲ್ ಚಾಕ್ಲೇಟ್ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು. ನೋಡು ಬಿನ ನನಗೆ ಏಜ್ ಬಾರ್ ಆಗ್ಬಿಟ್ಟಿದೆ ಅಂತ ಯಾರು ಹೆಣ್ಣೆ ಕೊಡ್ತಲ್ಲ. ಈ ಮನೆಯವರಂತೂ ನನಗೆ ಮದುವೆ ಮಾಡ್ತಿದ್ರಲ್ಲಿ ಮುಂಚೆ ಕೂಡ ಮಾಡ್ತಿಲ್ಲ. ಎಲ್ಲಿ ಮದುವೆ ಆಗ್ತಿರೋ ಅಯ್ಯೋ ಪದ್ದು ಅಂಕಲ್, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊತಾ ಇದ್ದೀರಾ? ನನ್ನ ಕೈಲಾಗಿದ್ದ ಸಹಾಯನ ನಾನು ಮಾಡ್ತೀನಿ. ಏನ್ ಮಾಡ್ಬೇಕು? ನೋಡು ಬಿನ ನೀನ್ 1 ವಾರ ಅಲ್ಲ 2 ವಾರ ರಕ್ಷಣೆ ಕೊಡ್ತೀನಿ. ನಿನ್ನ ಆಸ್ತಿಲಿ ಅರ್ಧ ಭಾಗ ನಂಗೆ ಬರೋ ಹಂಗ್ ಮಾಡ್ತೀಯಾ? ಸರಿ, ನಾನು ಲಾಯರ್ ಹತ್ರ ಮಾತಾಡಿ ನಿಮ್ಗೆ 10 ಕೋಟಿ ರೂಪಾಯಿ ಬರೋ ಹಾಗೆ ಮಾತಾಡ್ತೀನಿ. ನೀವು 1 ಮದುವೆ 10 ಮದುವೆ ಆಗ್ಬೋದು. 10 ಮದುವೆನ ದಶಕಂಠ ರಾವಣ ನಿನಕ್ಕಿನ್ನ ನಾನೇ ಅವ್ರಿಗೆ ಸಮಾಧಾನ ಮಾಡೋಣ ಅಂತ ಹೊರಗಡೆ ಕರ್ಕೊಂಡು ಚಾಕ್ಲೇಟ್ ಕೊಡುತ್ತೆ ಅಷ್ಟೇ. ನಾವೆಲ್ಲ ಸಪ್ಪೋದಿದ್ದು ನೀನು ನನಗೆ ಹೊಡೆದ್ಯಾ? ಸ್ನೇಹಿತನಿಗೆ ಮೋಸ ಮಾಡಿದಲ್ಲ ಸರಿನಾ? ನನ್ನ ಕೆಲಸ ನಾನು ಬಂದು ಚಾಕ್ಲೇಟ್ ತಿಂತಿರ್ಲಿಲ್ವಾ? ನಿಮ್ಮ ವಿಚಾರಣೆ ಮುಗಿದಿದ್ರೆ ಸ್ವಲ್ಪ ಸೈಡಿಗೆ ಬನ್ನಿ, ನಾನು ಸ್ವಲ್ಪ ವಿಚಾರಿಸ್ಕೊಬೇಕು. ಅಲ್ಲ ಕಣೋ ಪದ್ದಪ್ಪ, ಒಂದು ಬೆಳಗ್ಗೆಯಿಂದ ಬಾಗ್ಲ ಹತ್ರ ಕೂತ್ಕೊಂಡು ನಾಯಿ ಕಾದಂಗ ಹಾಲಮ್ಮ ಬಂದ್ಮೇಲೆ ಹಾಲು ತಗೊಂಡು ಕಾಫಿ ಮಾಡಿ ಆ ಹುಡುಗಿ ಕುಡಿಸ್ಬೇಕು ಅಂತ ಅಡಿಗೆ ಮನೆ ಸೇರ್ಕೊಂಡಿದ್ರೆ ಅದು ಯಾವುದೋ ಮಾಯದಲ್ಲಿ ಚಾಕ್ಲೇಟ್ ತಿನ್ಸೋದಕ್ಕೆ ಅಂತ ಎತ್ತಾಕೊಂಡು ಹೋಗಿದ್ದಿಲ್ಲ. ಮನೆ ಯಜಮಾನನ ಭಾವನೆಗಳಿಗೆ ಇಲ್ಲಿ ಏನು ಬೆಲೆನೇ ಇಲ್ವೇನ್ರು? ನನ್ನ ಭಾಗ್ಯಲಕ್ಷ್ಮಿ 10 ಕೋಟಿ ಏಕಂದಮ್ಮ ಎಲ್ಲ ಹೋಗಿದೆ. ಅವ್ನಂಗೆಲ್ಲ ಮಕ್ಕೋಬೇಡ, ಇನ್ನೂ ಚಾಕ್ಲೇಟ್ ವಿಷಯ ಬಿಡಿಸಿ ಸಾಕ್ಬಿಡು ಅಂತ ಏನು ಅರಿದೇ ಹುಡುಗಿನ ಚಾಕ್ಲೇಟ್ ತಿನ್ಸೋದಕ್ಕೆ ಆಸೆ ಕರ್ಕೊಂಡಿದ್ಯಲ್ಲ ನಿಮ್ಗೆ ಇನ್ನೊಂದು ಸತಿ ಪದ್ದು ಅಂಕಲ್ ಯಾರಾದ್ರೂ ಹೊರಟ್ರು ಅವ್ರಿಗೆ 10 ಕೋಟಿ ರೂಪಾಯಿ ಅಲ್ಲ, 1 ಪೈಸಾ ಸಿಗಲ್ಲ. ನಿಮಗೋಸ್ಕರ ಅಂತ ಬಿಸಿ ಬಿಸಿ ನೀರು ಕಾಯಿಸಿದ್ದೀನಿ, ಬಾರ ಸ್ನಾನ ಮಾಡಿದ್ದೀನಿ. ಏನಿದು ಕರಿದ ತಿಂಡಿಯ ವಾಸನೆ? ನನ್ನ ಚಂಪಾ ಚಮೇಲಿ ನನಗೋಸ್ಕರ ಅಂತ ಮೆಣಸಿಕಾಯಿ ಬಜ್ಜಿ ಮಾಡಿದ್ದಾರೆ. ಚಂಪ ಕಿಲಾಡಿ ಅಂತ ಕಿಲಾಡಿ ಅಡುಗೆ ಮನೆಯಲ್ಲೇ ಕೂತ್ಕೊಂಡು ಇಡೀ ಮನೇನ ಹಂಗಂಗೆ ಆಳ್ಬಿಡ್ತಾರೆ. ಮಾಡಿ ಮೊದಲು ಇವಳು ಒಳಗಡೆ ಹಾಕೊಂಡ್ಬಿಟ್ರೆ ಆಮೇಲೆ 10 ಕೋಟಿ ಹುಡುಗಿನ ಹಂಗಂಗೆ ಒಳಗಡೆ ಹಾಕೊಂಡ್ಬಿಡ್ತಾರೆ. ಅಡುಗೆ ಮನೆ ಬಾಗ್ಲು ಕಾಯ್ತಾ ಇದ್ದೀರಾ? ಅದು ನೀನು ಕರಿದ ತಿಂಡಿಯ ಗಮಲು ನನ್ನ ಇಲ್ಲಿವರೆಗೆ ತಂದುಬಿಟ್ಟಿತ್ತು. ಇದಿಷ್ಟು ಮಾಡಿರೋದು ನನಗೋಸ್ಕರ ಅಲ್ವಾ? ಇದೊಂದು ತಿಂತಾ ಇರಿ, ಮಿಕ್ಕಿದ್ದನ್ನೆಲ್ಲ ದೇವರಿಗೆ ನೈವೇದ್ಯ ಮಾಡ್ಬಿಟ್ಟು ಆಮೇಲೆ ನಿಮ್ಗೆ ತಂದು ಅದು ದೇವರಿಗೆ ನೈವೇದ್ಯ ತಗೊಂಡು ಹೋಗ್ಬೇಕಾದ್ರೆ ಯಾರು ಅಡ್ಡ ಬರಬಾರ್ದು. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಬೆಳೆಸಿದ್ದಕ್ಕೆ ಸಾರ್ಥಕ ಆಯ್ತು. ಎಲ್ಲ ಬಜ್ಜಿ ಇನ್ನೊಬ್ಬನೇ ತಿಂದು ಮುಗಿಸ್ಬಿಟ್ಯಾ? ಅಯ್ಯೋ ಶಿವನೇ, ಶಿವ ಅಂತ ಒಂದು ಮೆಣಸಿಕಾಯಿ ಬಜ್ಜಿ ತಿಂತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಮ ನವಮಾಸಗಳನ್ನ ನಮಗೆ ಜ್ಞಾಪನ ಮಾಡ್ಕೊಡ್ತೀರಾ? ಚಂಪಾ ಚಮೇಲಿ ತಟ್ಟೆ ತುಂಬ ಮಾಡ್ಕೊಂಡು ದೇವರಿಗೆ ಅಂತ ನೈವೇದ್ಯ ಮಾಡೋದಕ್ಕೆ ಹೋಗಿದ್ದಾಳೆ. ಅವ್ರು ತಗೊಂಡ್ ಬರಲಿ, ಅದ್ರಲ್ಲಿ ನಿಮಗೂ ಒಂದು ಅರ್ಧ ಕೊಡ್ತೀನಿ. ಯಾರು ದೇವರಿಗೆ ಮೆಣಸಿನಕಾಯಿ ಬಜ್ಜಿನ ನೈವೇದ್ಯ ಮಾಡ್ತಾಳೇನು? ಅದು ಒಬ್ಬಳಿಗೆ ಕಟ್ಟಿ ಮೇಲೆ ನೈವೇದ್ಯಕ್ಕೆ ಇರ್ತಾಳ? ನೀನು ಸ್ವಲ್ಪ ನಾನು ಬುದ್ಧಿ ಇದೆಯೇನೋ? ಏನು ಹೇಳ್ತಾ ಇದ್ರ ನಾವು? ನೀನು ದಡ್ಡ ಕಣು. ಚಂಪಾ ಈ ಬಜ್ಜಿನ ಯಾರಿಗೋ ಕೊಡೋದಿಕ್ಕೆ ದೇವರಿಗೆ ಅಂತ ಸುಳ್ಳು ಹೇಳಿದಾಳೆ. ಏನಾದ್ರೂ ಆ ಮೆಣಸಿಕಾಯಿ ಬಜ್ಜಿನ ಬೀರಲ್ಲಿ ತಗೊಂಡು ಕೊಟ್ಬಿಟ್ಟು 10 ಕೋಟಿ ಹಂಗಂಗೆ ಒಳಗೆ ಹಾಕೊಳ್ಳೋದಕ್ಕೆ ಏನಾದ್ರು ಪ್ಲಾನ್ ಮಾಡಿದಳ? ಯಾವುದೇ ಕಾರಣಕ್ಕೂ ಅವಕಾಶ ನೀಡಬಾರ್ದು. ಎಲ್ಲಿ ಓದ್ಲಿ ಇವಳು? ಏನೋ ಮಾಡ್ತಾ ಇದೀಯಾ? ಓ ಚಂಪಾ ಚಮಡಿ ಎತ್ತ ಓದ್ಲು ಅಂತ ಬರೀ ವಾರ್ತೆನಲ್ಲೇ ಕಂಡಿಡ್ತಾ ಇದ್ದೀನಿ. ನಮ್ಮ ಮನೇಲಿ ನಾನು ಇಲ್ದೇ ಇರ್ಬೇಕು, ಸಾರ್ಥಕ ಆಯ್ತು. ಯಾಕೆ ರಂಗಮ್ಮನವ್ರೆ? ನೀನೇ ಇದೆಯಲ್ಲ. ಅದು ಚಂಪಾ ಚಮೇಲಿ ಎಲ್ಲಿ ಓದ್ಲು ಅಂತ ಬರೀ ವಾರ್ತೆನಲ್ಲೇ ಕಂಡಿಡ್ತಾ ಇದ್ದೀನಿ. ಸಾಕು ಚಪಾಟಿ, ನನ್ನ ಹೊಟ್ಟೆ ತುಂಬಿತು. ಇದಿಷ್ಟು ಮಾಡಿ ನಿನ್ಗೇನೆ, ನೀನ್ ಒಬ್ಳೇ ತಿನ್ಬೇಕು. ನಿಮ್ಗೆ ಎಷ್ಟು ಪ್ರೀತಿ ನನ್ ಮೇಲೆ. ದೇವರ ನೈವೇದ್ಯ ಅಂದ್ರೆ ಇದೇನಾ? ಎಲ್ಲರನ್ನು ಎದುರಾಕೊಂಡು ನಿನ್ನ ಮನೆಯಲ್ಲಿ ಇಟ್ಕೊಂಡಲ್ಲ, ನೀನ್ ನನಗೆ ಒಳ್ಳೆ ಬಹುಮಾನನೇ ಕೊಡ್ಬಿಟ್ಟ. ತಗೊಂಡೋಗಿ ನಾಯಿಗೆ ಹಾಕು. ಅಣ್ಣ, ಇದ್ ನಾನ್ ತಿಂದಿದ್ದು. ಸರಿ ಬಿಡಮ್ಮ, ಹಾಗಿದ್ರೆ ಅಷ್ಟನ್ನು ನಾನೇ ತಿಂತೀನಿ. ಅದು ನೋಡ್ದಿನ ಈ ಕ್ಷಣದಿಂದ ನೀನು ಯಾರು ಕರೆದ್ರು ಅವರಿಂದ ಹೋಗಬಾರ್ದು, ಏನೇ ತಂದ್ಕೊಟ್ರು ಅದನ್ನ ತಿನ್ನಬಾರ್ದು. ನೋಡು, ಮೆಣಸಿನಕಾಯಿ ಬಜ್ಜಿ ಸಿಕ್ಕಾಪಟ್ಟೆ ಖಾರ ಇತ್ತಲ್ವಾ, ನೀನು ಹೊಟ್ಟೆ ಉರಿತಾ ಇದೆಯಲ್ವಾ? ಬಾ, ನಾನು ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಆಮೇಲೆ ನಿನಗೆ ಕಾದಿದೆ. ಮತ್ತೆ
ಬರ್ತಾ ಬರ್ತಾ ನಿಮ್ ಮಗನ್ ಚೇಷ್ಟೆ ಜಾಸ್ತಿ ಆಗೋಯ್ತು. ಏನಮ್ಮ ಮಾಡೋದು, ಅವಳು ಚಿಕ್ಕವನಾಗಿದ್ದಾಗಿನೂ ಹೀಗೇನೆ. ಹುಟ್ಟಿದಾಗ ಇನ್ ಕಮ್ಮಿ ಕಾಟ ಕೊಟ್ನಾ? ಏನ್ ಮಾಡ್ತಿದ್ರು? ಹುಟ್ಟಿದ ತಕ್ಷಣ ಎದುರೇ ಫ್ಯಾನ್ ಮೇಲೆ ಕೂತ್ಬಿಟ್ಟ. ಮತ್ ಹೇಗ್ ಕೇಳಿಸ್ಕೊಂಡ್ರಿ? ನಾನ್ ಕಳೆದ್ರೂ ಬರಲಿಲ್ಲ. ಒಬ್ಬ ಜಡೋತಿ ನೆಲೆಸಿದ್ಲು, ಅವಳು ಮುದ್ದು ಕೊಡ್ತೀನಿ ಬಾಳೋ ಅಂತ ಕಳೆದ್ನು, ಎದುರೇ ಕೈ ಮೇಲೆ ಕೂತ್ಬಿಟ್ಟ. ಇನ್ನು ಮೌನ ವಹಿಸಿ ಏನು ಪ್ರಯೋಜನ ಇಲ್ಲ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಅದು ರಂಗಮ್ಮನವರೇ, ಇತ್ತೀಚೆಗೆ ಯಾಕೋ ಏನೋ ನಮ್ಮಲ್ಲೇ ಒಡಕುಗಳು ಉಂಟಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಗಾದ್ರೂ ಮಾಡಿ ಕಷ್ಟ ಆಗ್ತಲ್ವಾ? ಆ ಬೀನ ಕೊಡ್ತೀನಿ ಅಂದ್ರೆ 10 ಕೋಟಿ ರೂಪಾಯಿ. ನಂದ 5 ಕೋಟಿ ಜೊತೆಗೆ 10 ಕೋಟಿ ಒಟ್ಟು 15 ಕೋಟಿ ಅಷ್ಟೇ ಆಗುತ್ತೆ. ಇಲ್ಲ, ಅವಳು ನನಗೆ 10 ಕೋಟಿ ಕೊಡ್ತೀನಿ ಅಂತ ಹೇಳಿದಾಳೆ. ನನಗೆ 10 ಕೋಟಿ ಕೊಡ್ತೀನಿ ಅಂತೆಲ್ಲ ಮಾತುಕತೆ ಆಗಿದೆ. ಈ ದುಡ್ಡಿನಿಂದಾಗಿ ಒಗ್ಗಟ್ಟಾಗಿರೋ ಸಂಸಾರ ನಾವು ಕಿತ್ತಾಡಬಾರ್ದಂದ್ರ ಗಾಂಧೀಜಿ ಅವರು ಏನು ಹೇಳಿದಾರಪ್ಪ? ಏನ್ ಹೇಳಿದ್ರಪ್ಪ? ಒಗ್ಗಟ್ಟಿನಲ್ಲಿ ಬಲವಿದೆ. 10 ಕೋಟಿ ಬಗ್ಗೆ ಮಾತಾಡೋಣ ಬಾಬಾ. ಅಲ್ಲಿಗೆ ಬರ್ತಿದ್ರಪ್ಪ. ನೋಡ್ರ, ನೀವೆಲ್ಲರೂ ಸೇರ್ಕೊಂಡು ಆ ಬೀರನ ಹತ್ರ ಹೋಗ್ಬಿಟ್ಟು ಆ 10 ಕೋಟಿ ಆಸ್ತಿನ ನಮ್ಮ ಪಾಂಡುರಂಗನಿಗೆ ಕೊಟ್ಬಿಡು ಅಂತ ಸಪೋರ್ಟ್ ಮಾಡಬೇಕು. ಆಗ ಮಾಡಿದ್ರೆ ನಾನು ಆ ದುಡ್ಡು ತಗೊಂಡ್ಬಂದು ಎಲ್ಲರಿಗೂ ಸಮಪಾಲಾಗಿ ಹಂಚಿಬಿಡ್ತೀನಿ. ಪಾಂಡುರಂಗ ಹುಡುಗಿರ ವಿಷಯದಲ್ಲಿ, ದುಡ್ಡಿನ ವಿಷಯದಲ್ಲಿ ನಿನ್ನ ನಂಬೋ ಹಾಗೆ ಇಲ್ಲ. ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಡಲ್ಲಿ ಒಂದ್ಸಲ ಕಟ್ಟ ಕಡೆ ಹಾಕೊಂಡು ಪಾಂಡುರಂಗ ಗಂಡಲ್ಲಿ ಅದೆತ್ತಿದ್ರದು ಅಂದ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ರೆ ನಿಮಗೆ ಕಾಸು ಅಂತ ಸಿಕ್ಕುತ್ತೆ. ಇಲ್ಲ ಅಂದ್ರೆ 10 ಕೋಟಿನೂ ನಾನು ಒಬ್ಬನೇ ಒಳಗೆ ಹಾಕೊಂಡ್ಬಿಡ್ತೀನಿ. ಯಾಕೆ ನೋಡ್ತಾ ಇದ್ದೀರಾ? ದ ಸೇಮ್ ಓಲ್ಡ್ ಬೀನಾ. ನನ್ನ ಪರ್ಮಿಷನ್ ಇಲ್ದೇನೆ ಈ ಹುಡುಗಿಗೆ ಹೊಸ ಡ್ರೆಸ್ ಕೊಡಿಸ್ತಂಗಿದೆ. ನನಗೆ ಖುಷಿ ಆಯ್ತು, ಕೊಡಿಸ್ತೆ. ಯಾಕೆಂದ್ರೆ ನನ್ನ ಆಸ್ತಿ ಬೇರೆ ಅಲ್ಲ, ಬೀನನ ಆಸ್ತಿ ಬೇರೆ ಅಲ್ಲ. ತುಂಬಾ ಚೆನ್ನಾಗಿ ನೋಡ್ತೀನಿ. ಪರವಾಗಿಲ್ಲ, ನಾನೇ ಅವಳನ್ನ ಅಡುಗೆ ಮನೇಲಿ ಇಟ್ಕೊಂಡು ನಿಮ್ಗೆ ಚೆನ್ನಾಗಿ ನೋಡ್ತೀನಿ. ವೀಣಾ, ಇವಳು ಯಾರ ಮಾತನ್ನು ಕೇಳಬೇಡ. ನನ್ನ ನೋಟಿಗೆ ಬಾಳಿನ ಚೆನ್ನಾಗಿ ನೋಡ್ಕೊ. ನಾನು ನಿನಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳ್ತಿದ್ದೀನ. ನಾನು ರಕ್ಷಣೆ ಕೊಡ್ತೀನಿ. ಇಲ್ಲ ಇಲ್ಲ, ಬೀನನ ನಾನು ಸೇವ್ ಮಾಡಿ. ಗಂಡ ಮಗ ನಾನು ಇನ್ನೂ ಬದುಕಿದ್ದೀನಿ. ಅವಳಿಗೆ ರಕ್ಷಣೆ ಕೊಡೋ ಜವಾಬ್ದಾರಿ ನಂದು. ಇದಕ್ಕೆ ಯಾರಾದ್ರೂ ಅಡ್ಡ ಬಂದ್ರು ಮನೆಯವರು ಅನ್ನೋದನ್ನ ಮರೆತು ಕಾಲಾಗ ಕಲ್ತು ಕೂದ್ಬಿಡ್ತೀನಿ. ಆಂಟಿನ ಮುದ್ದು ಮಾಡಿದ್ದಾಯ್ತಾ? ಬಂದು ಹಾಲಲ್ಲಿ ಮಲಗು, ನಾನು ನಿಮ್ಗೆ ರಕ್ಷಣೆ ಕೊಡ್ತೀನಿ. ಏನು ಬೇಕಾಗಿಲ್ಲ, ಬೀನಾ ಇವತ್ತು ಇಲ್ಲೇ ಮಲ್ಕೊತಾಳೆ. ಮನೆಗೆ ಆ ದಾಂಡಿಗೆ ಬಂದು ದಾರಿಗೆ ಅವ್ರು ಕಿಡ್ನಾಪ್ ಮಾಡಿದ್ರೆ ಅವ್ಳು 20 ಕೋಟಿ ಹೋಗ್ಬಿಡುತ್ತೆ ಅಂತನಾ? ಇಲ್ಲ, ನಿಮ್ಗೆ ಆಗಲ್ಲ ಅನ್ನೋದು. ದುಡ್ಡು ಅಂತ ಸಾಯ್ತಿರಲ್ರಿ, ದುಡ್ಡು ಆಮೇಲೆ ಬೇಕು. ಒಂದು ಅಮಾಯಕ ಹೆಣ್ಣಿನ ಜೀವನದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀರಾ? ಹಾಗಾದ್ರೆ ಹಬಿ, ಇವತ್ತು ನೀವು ಇಲ್ಲೇ ಮಲ್ಕೊಳ್ಳಿ. ರಾಜಿಯವರೇ, ನಿಮ್ಮ ಅಂತಃಪುರದಲ್ಲಿ ರಾತ್ರಿ ಹೊತ್ತು ಪಾಂಡುರಂಗ ನೋಡಿ ನನಗೆ ಪಾಂಡುರಂಗ ಆಶ್ಚರ್ಯ ಆಗ್ತಾ ಇದೆ. ಬೆಡ್ರೂಮಲ್ಲಿ ಕೂತು ಮಾತಾಡ್ತಾ ಇರೋವಾಗ ಏಕಾಏಕಿ ದಾರಿ ಇಕ್ತಿರಲ್ಲ, ನೀವು ಇನ್ನೊಂದು ಜನ್ಮನು ಅದು ಯಾವ ಜನ್ಮದಲ್ಲಿ ಚೆಕ್ಕಿಣಿಯರಾಗ್ಬಿಟ್ಟಿದ್ರಿ ಅಂತ ಇಡೀ ಅದಕ್ಕೆ ಏನೋ ಬುದ್ಧಿ ಇಲ್ಲ. ನಮಗಾದ್ರೂ ಬುದ್ಧಿ ಬಿಡುವ ಮಾತ್ರ ರಂಗಮ್ಮನವರೇ. ಇವರಿಬ್ಬರು ಎತ್ಕೊಂಡೋಗಿ ಒಂದು ಗಗ ಕಥೆ ಹೇಳ್ಬಿಟ್ಟು ಮಾಡಿಸಿ. ಈ ನನ್ನ ಮಗನ್ನ ಹೀಗೆ ಬಿಟ್ರೆ ಅವಳು 10 ಕೋಟಿನ ಒಬ್ಬನೇ ಲಪ್ಟಾಯಿಸ್ಬಿಡ್ತಾನೆ. ಹೇಗಾದ್ರೂ ಮಾಡಿ ಆ ಬೀನನ್ನ ಕಿಡ್ನಾಪ್ ಮಾಡಿ ಬೇರೆ ಕಡೆ ಇಟ್ಬಿಡೋಣ. ದುಡ್ಡನ್ನ ನಮ್ಮೂರ ಐಡಿಯಾ. ಅದಕ್ಕೆ ನಾನು ಯಾವಾಗಲೂ ಹೇಳುದು, ನನಗೆ ಪಡೆದ ಬೇರೆ ಇಲ್ಲ, ನೀ ಬೇರೆ ಇಲ್ಲ ಅಂತ. ಒಂದು ಹುಡುಗಿಗೋಸ್ಕರ 3 ಜನ ಕಿತ್ತಾಡ್ತಾ ಇದ್ರಲ್ಲ, ನಿಮ್ಮ ಗಂಡ ತನಿಖೆ ಏನು ನೋಡ್ತಾ ಇದ್ದೀರಾ? ಇವ್ನು ಹಿಡ್ಕೊಂಡ್ ಬಿಡ್ರ. ಯಾಕಪ್ಪ ಈ ವೇಷ? ಆ ರೌಡಿಯಿಂದ ಬಚಾಯಿಸ್ಕೊಳಕ್ಕೆ. ಮುಚ್ಚಲ ಬಾಯಿ. ಆ ಹುಡುಗಿ ಹತ್ರ ಇರೋ 10 ಕೋಟಿ ಹೊಡಿಬೇಕು ಅಂತ ಈ ವೇಷ ಹಾಕಿದ್ರ. ಬನ್ನಿ, ಅಲ್ಲಿ ನಿಮಗೆ ಅಯ್ಯೋ ಪಾಪಿಗಳ, ನನಗೆ ಯಾಮಾರ್ಸ್ಬಿಟ್ಟು ಆ ಹುಡುಗಿನ ಬೇರೆ ಕಡೆ ಮುಚ್ಚಿಟ್ಬಿಟ್ಟು 10 ಕೋಟಿ ರೂಪಾಯಿನ ಲಪ್ಟಾಯಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ರೇನಪ್ಪ. ಒಂದು ಮನೆಗೆ 2 ಬಗಿತಿಗಲ್ರು ಇರಪ್ಪ, ನಾನು ನಿಮ್ಮಿಬ್ರಿಗೂ 6 ಬಗಿತೀನಿ.
ಕೆಲಸ ಮಾಡು, ಇವ್ರು ಕೊಡೋ 10 ಕೋಟಿನ ಎಲ್ಲರಿಗೂ ಸಮನಾಗಿ ಹಂಚಿಬಿಡು. ರಂಗಮ್ಮನವ್ರೆ, ಏನದು ರಾಮನವಮಿ ಬಾಲಕ ಡ್ರಮ್ಮಿಂದ ಎಲ್ಲರಿಗೂ ಎತ್ತಿ ಉಯ್ದ್ಬಿಡ್ತೀನಿ. ನನಗೋಸ್ಕರ ನೀವೆಲ್ಲ ಯಾಕೆ ಜಗಳ ಆಡ್ತೀರಾ? ಯಾವುದೇ ಕಾರಣಕ್ಕೂ ಈ ಗಂಡು ಗಲಿ ವಂಶದ ಮನೆ ಹೊಡಿಬಾರ್ದು. ಎಲ್ಲ ನೀನು ಕೊಡೋ 10 ಕೋಟಿ ಮುಗಿಮಿಲ್ಲಮ್ಮ. ₹1 ಇಲ್ಲ ಆಂಟಿ. ಬೀನಾ, ಅದು ಏನಮ್ಮ ಹೇಳ್ತಾ ಇದೀಯಾ? ನಿಜಾನೇ ಹೇಳ್ತಾ ಇದ್ದೀನಿ ಅಣ್ಣ. ಆ ರೌಡಿಯಿಂದ ನನ್ನನ್ನ ಬಚಾವ್ ಮಾಡ್ಲಿ ಅಂತ ಈ ರೀತಿ ಸುಳ್ಳು ಹೇಳ್ದೆ. ಏನೂ ಎತ್ತ ಇಲ್ದೇ ಇರೋ ನಿನ್ನ ರೌಡಿ ಸುಮ್ಮನೆ ಹೊಟ್ಟಿಸ್ಕೊಂಡ್ ಬಂದೆ. ನಮ್ಮ ವ್ಯಕ್ತಿ ನನಗೆ ಕೆಲಸ ಕೊಡ್ತೀನಿ ಅಂತ ಕರ್ಕೊಂಡು ಹೋದ. ಆದ್ರೆ ಅವ್ನು ನನಗೆ ಕೆಲಸ ಏನು ಕೊಡಿಸ್ಲಿಲ್ಲ. ಬದಲಾಗಿ ನನ್ನ ಬಾಂಡೇಜ್ ಮಾರೋಕೆ ಟ್ರೈ ಮಾಡ್ದ. ನಾನು ಒಪ್ಲಿಲ್ವಲ್ಲ, ಅದಕ್ಕೆ ನಮ್ಮಮ್ಮನ ಎತ್ತಾಕೊಂಡು ಹೋಗಿ ಅವ್ರ ಅಡ್ಡಲ್ಲಿ ಕಟ್ಟಾಕಿದ್ದಾನೆ. ಇದಕ್ಕೆ ನಾನು ಏನಾದ್ರೂ ಒಪ್ಲಿಲ್ಲ ಅಂದ್ರೆ ನಮ್ಮಮ್ಮನ್ನ ಸಾಯಿಸೇ ಬಿಡ್ತೀನಿ ಅಂತ ಹೆದರ್ಸ್ತಾ ಇದ್ದಾನೆ. ಅದಕ್ಕೆ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಹಾಗಾದ್ರೆ ನಿನ್ ಭಾಗಕ್ಕೆ ₹20 ಕೋಟಿ ಆಸ್ತಿ ಇಲ್ಲ? ಇಷ್ಟು ಹೊತ್ತು ಆ ಹುಡುಗಿಯನ್ನು ಉರ್ದುನೆಲ್ಲ ಹರಿಕತೆ ಮಾಡಿದ್ರು. ಅರ್ಥ ಆಯ್ತು, ಅವ್ರ ಹತ್ರ 1 ಪೈಸಾನು ಇಲ್ಲ ಅಂತ. ಬಾಳ ಬಿಡ್ಲ ನಮ್ ಕೆಲಸ. ಆ ಹುಡುಗಿ ಹತ್ರ ದುಡ್ಡಿದೆ ಅಂತ ತಿಳ್ಕೊಂಡಿದ್ದಾಗ ರಣ ಹತ್ತುಗಳು ಮುಗಿದ್ರಲ್ಲ, ಗೊತ್ತಾದ ತಕ್ಷಣ ಊಟ ಮುಗಿಸ್ಕೊಂಡು ಹೋಗೋ ಕಾಗೆಗಳು ಆಡಂಗ ಆಗ್ತಾ ಇದ್ರಲ್ಲ. ನಿಮ್ಮಿಬ್ರಿಗೂ ಬೀನಾ ಬೇಡ, ಬೀನಾ ತಾಯಿನೂ ಬೇಡ, ಅವ್ರ ಹತ್ರ ಏನೋ ದುಡ್ಡು ಬೇಕಾಗಿತ್ತಲ್ವಾ? ಅಣ್ಣ, ನೀನು ಗಂಡು ಗಲಿ ವಂಶದ ಕಣ್ಣ ಕಡೆಯ ತುಂಡು. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಹೇಗಾದ್ರೂ ಮಾಡಿ ನಮ್ಮ ಅಮ್ಮನ್ನ ಉಳಿಸ್ಕೊಟ್ಬಿಡೋಣ. ಇಲ್ಲಾಂದ್ರೆ ಓಡ್ತಾ ಇರೋ ಟ್ರೈನ್ಗೆ ನಾನು ತಲೆ ಕೊಟ್ಟು ಸತ್ತೋಗ್ತೀನಿ. ಆ ಕೆಲಸ ಮಾತ್ರ ಮಾಡ್ಬೇಡಮ್ಮ. ಎಲ್ಲ ಟಿಟಿಗಳು ನನಗೆ ಪರಿಚಯ ಆಗ್ಬಿಟ್ಟಿದ್ದಾರೆ. ಆಮೇಲೆ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಮಕ್ ಉಗ್ರಾಕ್ಬಿಡ್ತಾರೆ ಅಷ್ಟೇ. ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡು ತಂಗಿಯಮ್ಮ, ಈ ಮಾನವನ ತಲೆ ಇದೆಯಲ್ಲ ಅದು ದೈವ ನಿರ್ಮಿತ. ಈ ರೈಲು ಅನ್ನೋದು ಇದೆಯಲ್ಲ ಅದು ಮಾನವ ನಿರ್ಮಿತ. ಇಂಥ ದೈವ ನಿರ್ಮಿತ ತಲೆ ತಗೊಂಡೋಗಿ ಮಾನವ ನಿರ್ಮಿತ ರೈಲು ಗಾಡಿಗೆ ಕೊಡೋದು ಏನ್ ಚೆನ್ನಾಗಿರುತ್ತೆ, ನೀನೇ ಹೇಳು. ತಾಯಿ ಸತ್ತ ನನ್ ಬದುಕಿರಲ್ಲ ಅಣ್ಣ. ಯೋಚನೆ ಮಾಡ್ತೀಯ ನೋಡು, ನನಗೆ ನೀರು ಬೇರೆ ಇಲ್ಲ, ನನ್ನ ದೇವರ ಕೊಟ್ಟ ತಂಗಿ ಬೇರೆ ಇಲ್ಲ. ನಿಮ್ಮ ತಾಯಿ ಬೇರೆ ಇಲ್ಲ, ನನ್ನ ತಾಯಿ ಬೇರೆ ಇಲ್ಲ. ಈ 2 ದಂಡಪಿಂಡಗಳನ್ನ ಬಲಿ ಕೊಟ್ಟಾದ್ರೂ ಸರಿ, ನಿಮ್ಮ ತಾಯಿನ ನಾನು ಕಾಪಾಡ್ತೀನಿ. ಈ ವಿಷಯ ಹೇಳ್ಬೇಕು ಅಂತ ಇಲ್ಲಿವರೆಗೂ ಅಲ್ಲೇ ಯಾವ್ದಾದ್ರು ಆಳ ಬಾವಿ ಸಾಯ್ಬೋದಾಯ್ತಲ್ಲ. ಕಾರ್ಪೊರೇಷನ್ ಅವರು ಎಲ್ಲಾ ಬಾವಿಗಳನ್ನು ಮುಚ್ಚಿಸ್ಬಿಟ್ಟಿದ್ದಾರೆ ಬಾಸ. ದೇವಸ್ಥಾನದ ಪಕ್ಕದ ಕಲ್ಯಾಣ ಹುಡ್ಕೋದೋಸ್ಕರ ಅಗಿಸ್ತಾ ಇದಾರಲ್ಲ, ಅಲ್ಲೋ ಬಿದ್ದು ಸಾಯಿ. ಆ ಬೀನ ಯಾಕೆ ತಪ್ಪಿಸ್ಕೊಂಡ್ರು? ಯಾರೋ ಪಾಂಡುರಂಗ ಗಂಡುಗಲಿ ಅಂತ ಪಾಳ್ಯಗಾರ ಹೋಗ್ತವನು, ಅವನು ಬಂದು ನಾನು ಹೊಡೆದೋಡ್ಬಿಟ್ಟ. ಅವನ್ನೆಲ್ಲ ಪಾಳೆಗಾರ ಆಗಿದ್ರು ಸರಿ, ಈ ಜಗನ್ನು ಅದ್ಯಾವುದಕ್ಕೂ ಎದುರಲ್ಲ. ಬಿಟ್ರೆ ಗುರಿ, ಬಿಟ್ರೆ ಬಾಣ, ಹೋಗುತ್ತೆ ಅವನು ಪ್ರಾಣ. ಬಸ್ಸು, ಅವ್ರ ಜೊತೆ ಜಗಳ ಆಡಿ ಪೊಲೀಸ್ ಅವರಿಗೆ ಸಿಕ್ಕಾಕೊಂಡ್ರೆ ನಾವು ಕಂಬಿ ಎಣಿಸ್ಬೇಕಾಗುತ್ತೆ. ಹುಷಾರಾಗಿ ಡೀಲ್ ಮಾಡ್ಬೇಕು. ಫೋನ್ ನಂಬರ್ ತಂದಿದ್ದೀನಿ ಬಾಸ್. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡಗಲಿ, ಎಡೆ ಎತ್ತಿದ್ರು ವೀರಕೇಸರಿ, ಬಲಗ ಎತ್ತಿದ್ರು ವೀರ ಮದಕರಿ. ತಾವ್ಯಾ? ನಾನು ಜಗನ್ನು, ನಿಮ್ಮ ಬೀನ ತಾಯಿ ನನ್ನ ಹತ್ರನೇ ಇದ್ದಾಳೆ. ಮಾತಾಡ್ತೀಯಾ? ಬೀನಾ, ಬೀನಾ. ಹಲೋ, 1 ನಿಮಿಷ, ನಿನ್ ಮಗಳು ಮಾತಾಡು. ನಾನ್ ಸತ್ರು ಪರವಾಗಿಲ್ಲ, ನೀನ್ ಮಾತ್ರ ಇನ್ ಕೈ ಸಿಕ್ಬೇಡ. ಈ ಜಗನು ದೊಡ್ಡ ರಾಕ್ಷಸ. ಏನಾಯ್ತಮ್ಮ? ನಮ್ಮಮ್ಮ ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾರೆ. ಲೈ, ಈ ಪಾಂಡುರಂಗ ಎಂತವನು ಅಂತ ನಿಮ್ಗೆ ಗೊತ್ತಿಲ್ಲ ಕಂಡ್ರ. ಇವನಿಟ್ಟರಿಗಿಚ್ಚಿ ಹೊಡೆದ್ರೆ ಗುಂಡ ಅವ್ರ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ. ಆಯಮ್ಮನ ಬಿಟ್ಬಿಡ್ರ. ನಾನು ಹೇಳಿದ ಜಾಗಕ್ಕೆ ಬೀನನ್ ಕರ್ಕೊಂಬ, ಜೊತೆಗೆ ದುಡ್ಡನ್ನು ತಗೊಂಡ್ ಬಾ. 10 ನಿಮಿಷ ಕಾಯ್ತೀನಿ, ಬರ್ಲಿಲ್ಲ ಅಂದ್ರೆ ಹೆಂಗೆ? ಏನಾಯ್ತಣ್ಣ? ಅದು ನಿಮ್ಮಮ್ಮ ಸಿಕ್ಕಿದ್ರು ಅಂತಾನೆ ತಿಳ್ಕೊ. ಹೌದಪ್ಪ, ಏನ್ರ ನೋಡ್ತಾ ಇದ್ದಾರೆ ವಾಂಚ. ಈ ಕಸ್ಬೆ ನಾನು ಹೊಸ್ಕೊಂಡ್ರು. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಹಳೆ ಕಡತಗಳನ್ನೆಲ್ಲ ಓಪನ್ ಮಾಡಿ ನೋಡ್ಸಿದ್ರೆ ನೀನು ಅಲವಾಗ್ಬಿಟ್ಟಿರ್ತೀಯಪ್ಪ. ಈ ದೃಷ್ಟಿಯಿಂದ ನಮ್ಮಮ್ಮನ್ನ ಕಾಪಾಡಿದಕ್ಕೆ ನಂಗೆ ನಿಮ್ಗೆ ಪ್ರತ್ಯಾ ಕೊಡೋಕಿರೋದು ತಂಗಿ ಪ್ರೀತಿ ಮಾತ್ರ. ನೀನು ತಂಗಿ ಪ್ರೀತಿ ಕೊಟ್ಮೇಲೆ ಅಣ್ಣ ಪ್ರೀತಿಯಿಂದ 1 ಕೋಟಿ ರೂಪಾಯಿ ಕೊಡ್ತಾನೆ.